ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಸ್ಕಾಂ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯ. ವಿದ್ಯುತ್ ಕಂಬದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಕರೆಂಟ್ ಶಾಕ್ ಕೊಡ್ತಿದೆ. ವಿದ್ಯುತ್ ಸ್ಪರ್ಶಿಸಿ ಕಾರ್ಮಿಕ ಅಣ್ಣಪ್ಪ ಕುಮಾರ್ ಸಾವನ್ನಪ್ಪಿದ್ದಾನೆ. ಬೆಸ್ಕಾಂ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ವಿದ್ಯುತ್ ಕಂಬದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಕರೆಂಟ್ ಶಾಕ್ ಕೊಡ್ತಿದೆ. ವಿದ್ಯುತ್ ಸ್ಪರ್ಶಿಸಿ ಕಾರ್ಮಿಕ ಅಣ್ಣಪ್ಪ ಕುಮಾರ್ ಸಾವನ್ನಪ್ಪಿದ್ದಾನೆ. ಬೆಸ್ಕಾಂ ಅಧಿಕಾರಿಗಳೇ ಇನ್ನೆಷ್ಟು ಬಲಿ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೋರ್ವ ಕಾರ್ಮಿಕ ಅನಿಲ್ ಸ್ಥಿತಿ ಕೂಡ ಗಂಭೀರವಾಗಿದೆ. ಕರೆಂಟ್ ಶಾಕ್ನಿಂದ ಬಿದ್ದು ಅನಿಲ್ ಒದ್ದಾಡಿರುವಂತದ್ದು. ಬೆಂಗಳೂರು ಉತ್ತರ ತಾಲೂಕು ಕುಕ್ಕನಹಳ್ಳಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕಂಬದಲ್ಲಿ ವೈರ್ ಎಳಿತಾ ಇದ್ದಾಗ ಕರೆಂಟ್ ಶಾಕ್ನಿಂದ ಒಬ್ಬ ಸಾವನ್ನಪ್ಪಿದ್ದಾನೆ. ಸುರಕ್ಷತಾ ಕ್ರಮ ಪಾಲಿಸದ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ. ಲೈನ್ ಮ್ಯಾನ್ ವಿಜಯ್ ಕುಮಾರ್, ಎಇ ಮೋಹನ್ ಕುಮಾರ್, ಎಇಇ ರಮೇಶ್ ಮತ್ತು ಗುತ್ತಿಗೆದಾರ ರಂಗನಾಥ್ ವಿರುದ್ಧ ಈ ಪ್ರಕರಣ ದಾಖಲಾಗಿದೆ. ಅಯ್ಯೋ ಅಯ್ಯೋ ಅಣ್ಣ 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 ಏನಾಗಲ್ಲ ಗಾಬರಿ ಬಿಡಿ ಏನಾಗಲ್ಲ ಇಡಿ ಸ್ವಲ್ಪ ಗಾಳಿ ಗಾಳಿ ಕೊಡಿ ಅಣ್ಣ ಗಾಳಿ ಕೊಡಿ ಅಣ್ಣ ಅಣ್ಣ ಗಾಬರಿ ಗಾಡಿ ಹಾಕೋರಿ ಅಣ್ಣ ಎರಡು ಸೈಡಿ ತಿರ್ಸಿ ಇಬ್ರು ಸೈಡಿ ತಿರ್ಸಿ ಸಡಿ ಹಾ ಹಾ ಅಣ್ಣ ಅಯ್ಯೋ 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 ಅಣ್ಣ 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 ಏನಾಗಲ್ಲ ಗಾಬರಿ ಅಯ್ಯೋ 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 ಅಣ್ಣ ಅಣ್ಣ ಅಯ್ಯೋ ಅಣ್ಣ ಗಾಡಿ ತಂಬರಿ ಅಣ್ಣ ಪ್ಲೀಸ್ ಅಣ್ಣ 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 ಏನಾಗಿಲ್ಲ ಅಣ್ಣ 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 ಅಯ್ಯೋ ಅಣ್ಣ ಏನಾಗಿಲ್ಲ ಅಣ್ಣ ಏನಾಗಿಲ್ಲ ಅಣ್ಣ ಎಬ್ಸಣ್ಣ ಎಬ್ಸ್ಕೊಂಸಮ್ಮ ಅಣ್ಣ ಎಬ್ಸ್ಕೊಂಸಮ್ಮ ಅಣ್ಣ ಒಂಚೂರು ಎಬ್ಸಮ್ಮ ಅಯ್ಯೋ ಅಯ್ಯೋ ಅಣ್ಣ ಅಣ್ಣ ವಿದ್ಯುತ್ ಕಂಬದಲ್ಲಿ ಲೈನ್ ಎಳೆಯಂತ ಒಂದು ಸಂದರ್ಭದಲ್ಲಿ ಏನೋ ಇಬ್ಬರು ಕಾರ್ಮಿಕರು ಕೆಲಸ ಮಾಡೋಂತ ಒಂದು ಸಂದರ್ಭದಲ್ಲಿ ಏನೋ ಅವಘಡ ಆಗಿ ಏನೋ ಒಬ್ಬ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಕಾರ್ಮಿಕ ಗಂಭೀರವಾಗಿ ಏನು ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರಂತ ಒಂದು ಘಟನೆ ನಡೆದಿದೆ. ನಾನಿವಾಗ ಬೆಂಗಳೂರು ಉತ್ತರ ತಾಲೂಕಿನ ಕುಕ್ಕನಹಳ್ಳಿಯಲ್ಲಿರುವಂತ ಒಂದು ಕಾಮಗಾರಿಯ ಸ್ಥಳದಲ್ಲಿ ಇದ್ದೀನಿ. ನೀವು ನೋಡ್ಬೋದು ಇದೇ ಒಂದು ಕಂಬದಲ್ಲಿ ನಿನ್ನೆ ಏನು ಸಂಜೆ ಏನು ಈ ಒಂದು ಲೈನ್ ಎಳೆಯುವಂತ ಒಂದು ಸಂದರ್ಭದಲ್ಲಿ ಇಬ್ಬರು ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇರ್ತಾರೆ ಕಂಬ ಹತ್ತಿ. ಆ ಟೈಮಲ್ಲಿ ಏನೋ ವಿದ್ಯುತ್ ತಗಲಿ ಓರ್ವ ಕಾರ್ಮಿಕ ಮೇಲ್ಗಡೆಯಿಂದ ಬಿದ್ದು ಸಾವನ್ನಪ್ಪಿದ್ರೆ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಮತ್ತೆ ಮಹಿಮಾ ಎಲೆಕ್ಟ್ರಿಕಲ್ ವಿದ್ಯುತ್ ಗುತ್ತಿಗೆದಾರ ಏನ್ ರಂಗನಾಥ ಇದ್ದಾನೆ, ಆ ರಂಗನಾಥನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂತ ಇಬ್ಬರು ಕಾರ್ಮಿಕರು ನೋಡಿ. ಈಗ ಏನ್ ನೀವು ಕಂಬ ನೋಡ್ತಿದ್ದೀರಿ, ಇದೇ ಒಂದು ಕಂಬದಲ್ಲಿ ಇಂದ ಕೆಳಗಡೆ ಬಿದ್ದೆ. ಆ ಚಪ್ಪಲಿ ನೋಡ್ಬೋದು ನೀವು, ಆ ಚಪ್ಪಲಿನೂ ಕೂಡ ಅಲ್ಲೇ ಕೆಳಗಡೆ ಬಿದ್ದಿದೆ. ಇದು ಕಂಬ ಏನು 11 ಮೀಟರ್ ಉದ್ದ ಇದೆ. ಆ ಎತ್ತರದಿಂದ ಬಿದ್ದಿರೋಂಥದ್ದು. ಏನು ಅಣ್ಣಪ್ಪ ಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಅನಿಲ್ ಏನಿದ್ದಾರೆ ಅವನು ಗಂಭೀರವಾಗಿ ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರೋಂಥದ್ದು. ಹಾಗಾಗಿ ಏನೋ ಆತನು ಕೂಡ ಹೆಚ್ಚಿನ ನಿಗಾ ಕೂಡ ವಹಿಸಲಾಗಿದೆ. ತೀವ್ರ ಗಂಭೀರ ಸ್ಥಿತಿಯಲ್ಲಿ ಗಾಯಗೊಂಡಿದ್ದಾನೆ. ನಾನು ಇಲ್ಲೇ ಏನು ಈಗ ಮಾಜಿ ಗ್ರಾಮ ಪಂಚಾಯತಿ ಏನು ಸದಸ್ಯರಾದಂತ ನಮ್ಮ ಗೋಪಾಲ್ ಅವರಿದ್ದಾರೆ, ಅವ್ರನ್ನ ಕೇಳೋಣ ಯಾವ ರೀತಿ ನಡೀತು ಇದು ಒಂದು ಇನ್ಸಿಡೆಂಟ್ ಅಂತ. ಸರ್, ಇದು ಯಾವ ರೀತಿ ಸರ್ ಈ ಒಂದು ಇನ್ಸಿಡೆಂಟ್? ಸರ್, ಇದು ಯಾವ ರೀತಿ ಅಂತ ನನಗೆ ಏನು, ನಾನು ಸ್ಥಳದಲ್ಲಿ ಇರಲಿಲ್ಲ. ನಾನು ಸುಮಾರು ಒಂದು ಮಧ್ಯಾಹ್ನ ಒಂದು 3 ಗಂಟೆಗೆ ನಾನು ಬಂದೆ ಮನೆ ಊರಿಗೆ. ಬಂದಾಗ ಇಲ್ಲಿ ಲೈನ್ಗಳೆಲ್ಲ ಕೆಳಗಡೆ ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ರು. ಈ ಕಂಬದ ಮೇಲ್ಗಡೆ ಇಬ್ಬರಿದ್ರು.
ಆ ಕಂಬದ ಮೇಲ್ಗಡೆ ಒಬ್ರಿದ್ರು ಕೆಲಸ ಮಾಡ್ತಾ ಇದ್ರು, ನನಗೆ ವರ್ಕ್ ಮಾಡ್ತಾವ್ರೆ ಅಂದ್ಬಿಟ್ಟು ನಾನು ಮನೆಗೆ ಹೊರಟದೆ. ಹೋಗಿ ಒಂದು ಅರ್ಧ ಗಂಟೆಗೆ ನನಗೆ ಫೋನ್ ಬಂತು, ಈ ತರ ಇಬ್ರು ಹುಡುಗರು ಮೇಲಿಂದ ಬಿದ್ದೋದ್ರು ಅಂತ. ನಾನು ಆಗ್ಲಿ ಸ್ಥಳಕ್ಕೆ ಬಂದೆ. ಸ್ಥಳಕ್ಕೆ ಬಂದ ತಕ್ಷಣ ಹಾಸ್ಪಿಟಲ್ ತಗೊಂಡೋಗಿದ್ರು. ಇಲ್ಲೇ ಪಕ್ಕದ ಮನೆಯವರು ಅವ್ರು ನೋಡಿದ್ದು ಅವರೇ ತಗೊಂಡೋಗಿದ್ದು ಹಾಸ್ಪಿಟ್ಲಿಗೆ. ನಮ್ಮ ಹುಡುಗನನ್ನೇ ಒಬ್ರು ಆ ಕಡೆ ಮಣ್ಣಿಗೆ ಬಿದ್ದರು, ಅವ್ರಿಗೆ ಗಂಭೀರ ಗಾಯ ಆಗಿದೆ. ಈ ಕಡೆ ಬಿದ್ದಂತರು ಆಂಗಲಿಂದ ಕೆಳಗಡೆ ಬಿದ್ದಂತರು ಅವ್ರು ಇಲ್ಲೇ ಸ್ಪಾಟ್ ಆಗಿದ್ದಾರೆ. ಇಲ್ಲೇ ಉಸಿರು ಇರ್ಲಿಲ್ಲ ಅಂತೆ, ತಗೊಂಡೋಗಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಚೈತನ್ಯ ಹಾಸ್ಪಿಟಲ್ ತಗೊಂಡೋಗಿದ್ರೆ ಇಲ್ಲ ಅಲ್ಲಿ ಆಗಲ್ಲ, ಸೀರಿಯಸ್. ಅಲ್ಲ, ಈ ರೀತಿ ಕೆಲಸ ಮಾಡ್ಬೇಕು ಅಂದ್ರೆ ಏನು ಲೈನ್ ಮ್ಯಾನ್ ಜೊತೆಲಿ ಇರ್ಬೇಕು, ವಿದ್ಯುತ್ ಡಿಸ್ಕನೆಕ್ಟ್ ಆಗಿದ್ಯಾ ಅಂತ ಹೇಳಿ ಸಿಗ್ನಲ್ ಕೊಟ್ಟಾದ್ಮೇಲೆ ಹುಡುಗನ ಕಾರ್ಮಿಕನ ಹಚ್ಚಿ ಕೆಲಸ ಮಾಡಿಸ್ಬೇಕು. ಆದ್ರೆ ಇಲ್ಲಿ ಯಾರ್ದು ಬೇಜವಾಬ್ದಾರಿ ಎದ್ ಕಾಣ್ತದೆ ಅಂತ? ಯಾರ್ದು ಬೇಜವಾಬ್ದಾರಿ ಅಂತ ಇಲ್ಲ. ಇಲ್ಲಿ ನಿನ್ನೆ ಬೆಳಿಗ್ಗೆ ಆಲ್ರೆಡಿ 10ರಿಂದ 10:30ಗೆ ಲೈನ್ ಮ್ಯಾನ್ ಬಂದಿದ್ರು. ಇಲ್ಲಿ ಲೈನ್ ಮ್ಯಾನ್ ಬಂದು LC ತಗೊಂಡು ಅವರು ಪೂರ್ವೋಚಿತವಾಗಿ ಏನು ಕ್ರಮ ತಗೊಳ್ಬೇಕು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಅದನ್ನ ಕೆಲಸ ಮಾಡ್ತಾ ಇದ್ರ. ಅವ್ರ ಈಗ LC ತಗೊಂಡಿದ್ರೆ ಮತ್ತೆ ಹೆಂಗ್ ಕರೆಂಟ್ ಅವ್ರಿಗೆ ಹೊಡಿಯಕ್ಕಾಗುತ್ತೆ? ಆಶ್ಚರ್ಯಕರ ರೀತಿ ಆಗಿದೆ. ಈಗ LC ತಗೊಂಡಿದ್ದಾರೆ, ಬೆಳಗ್ಗೆ ಲೈನ್ ಮ್ಯಾನ್ ಜೊತೆಲಿ ಇದ್ಕೊಂಡು ಇಲ್ಲಿ ಕೆಲಸ ಮಾಡಿಸಿದ್ರೆ ಲೈನ್ ಮ್ಯಾನ್ ಏನ್ ತಪ್ಪಿಲ್ಲ. KEB LC ತಗೊಂಡಿದ್ರೆ ಈ ತರ, ಯಾಕಂದ್ರೆ ಹೊಸ ಲೈನ್ ಇದು, ಬೇರೆ ಯಾವ್ದನ್ನ ಅಡ್ಜಸ್ಟ್ಮೆಂಟ್ ಇದ್ರೆ ಏನು ತಗೊಂಡಿಲ್ಲ ಏನೋ ಅನ್ಬೋದಾಗಿತ್ತು. ಇದು ಹೊಸ ಲೈನ್ ಎಳಿಯಂತದ್ದು. ಇಲ್ಲಿ ಫುಲ್ ನೋಡಿ, ಈ ಲೈನ್ ಅಲ್ಲಿ ಪೂರ್ತಿ ಹೋಗಿದೆ, ಹೊಸ ಲೈನ್ ಇದು. ಹಂಗಾಗಿ ಇದು ಹೊಸ ಲೈನ್. ಇಲ್ಲಿ ಹಳೆ ಕಂಬ ಬಿದ್ದೋಗಿದೆ ಅಲ್ಲ, ಅದನ್ನ ಇದ್ ಮಾಡಿ ಹೊಸ ಕಂಬಕ್ಕೆ ಲೈನ್ ಎಳಿತಿಲ್ಲ ಸರ್. ಇದು ಹಳೆ ಕಂಬ ಇದ್ದಿದ್ನ, ಇದು ಚಿಕ್ಕದು ಕಂಬ, ಇದು ಮೇನ್ ರೋಡ್, ಇಲ್ಲಿ ವೆಹಿಕಲ್ ಜಾಸ್ತಿ ಓಡಾಡ್ತಂತ 11 ಮೀಟರ್ ಕಂಬ ಹಾಕಿದ್ದಾರೆ. ಅದಕ್ಕೋಸ್ಕರ ಆ ಕಂಬ ತೆಗೆದು ಎತ್ತರ 11 ಮೀಟರ್ ಕಂಬ ಇದು. ಹಂಗಾಗಿ ಈ ಹೊಸ ಕಂಬ ಹಾಕೋದಕ್ಕೋಸ್ಕರ ಹಳೆ ಕಂಬ ತೆಗೆದು LC ತಗೊಂಡೇ ಕೆಲಸ ಮಾಡಿದ್ದಾರೆ. ಮತ್ತೆ ಯಾವ ರೀತಿ ಕರೆಂಟ್ ಹೊಡಿತು? ಇದು ಯಾವ ರೀತಿ ಅಂತಂದ್ರೆ ಅದು ಅವ್ರಿಗೆ ತನಿಖೆ ಮಾಡ್ಬೇಕು. ತನಿಖೆ ಮಾಡಿದಾಗೆ ಗೊತ್ತಾಗೋದು. ಇದು KEB AE ಬಂದಿದ್ರು, AEE ಬಂದಿದ್ರು, JE ಬಂದಿದ್ರು. ಎಲ್ಲಾರು ರಾತ್ರಿ 10 ಗಂಟೆವರೆಗೂ ಇಲ್ಲಿ ನಿಂತ್ಕೊಂಡು ಶ್ರಮ ವಹಿಸಿ ಊರಿಗೆ ಕರೆಂಟ್ ಇರಲಿಲ್ಲ, ಕರೆಂಟ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಆದ್ರೆ ಇದ್ರಲ್ಲಿ ತಪ್ಪೇ ಯಾರ್ದು ಏನ್ ಅವಘಡ ಆಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಬೇಕು, ಮತ್ತೆ KEB ಅವರು ತನಿಖೆ ಮಾಡಿದಾಗ ಇದ್ರಿಗೆ ಗೊತ್ತಾಗೋದು. ಹಾಗಾಗಿ ಏನೋ ಈ ನಿರ್ಲಕ್ಷ್ಯತೆಗೆ ಸಂಬಂಧಪಟ್ಟಂಗೆ ಏನೋ ಗುತ್ತಿಗೆದಾರ ಮತ್ತೆ AE AEE ಎಲ್ಲರೂ ಕೂಡ ತಪ್ಪಿತಸ್ಥರು ಅಂತ ಹೇಳಿ ಮಾತನಾಡಿನಲ್ಲಿ FIR ದಾಖಲಾಗಿರುವಂತದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.